ಮನೆ ಕಟ್ಟೋದು ಕೇವಲ ಸಿಮೆಂಟು, ಕಲ್ಲು, ಮರ ಈ ಮೂರನ್ನು ಸೇರಿಸಿ ಕಟ್ಟುವಂತಹ ಗೂಡಲ್ಲ. ಅದು ನಿಮ್ಮ ಜೀವನದ ಕನಸು, ಒಂದು ಕುಟುಂಬದ ಭವಿಷ್ಯ ಮತ್ತು ನಿಮ್ಮ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ನಾವು ಅದೇ ಕನಸನ್ನ ತಪ್ಪಾಗಿ ಕಟ್ಟಿದ್ರೆ ಖಂಡಿತ ಲೈಫ್ ಟೈಮ್ ರಿಗ್ರೆಟ್ ಆಗುತ್ತೆ. ನಾವು ಸರಿಯಾಗಿ ಕಟ್ಟಿದ್ರೆ ಲೈಫ್ ಟೈಮ್ನು ಸುಖ, ಶಾಂತಿ ಮತ್ತು ಕಂಫರ್ಟ್ನೆಸ್ ತುಂಬಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕಿಂಗ್ನಿಂದ ಹಿಡಿದು ಫಿನಿಷಿಂಗ್ ತನಕ ಇಂಜಿನಿಯರಿಂಗು, ವಾಸ್ತು, ಕ್ವಾಲಿಟಿ ಮೆಟೀರಿಯಲ್ಲು ಎಲ್ಲವನ್ನು ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಫಾರ್ಮೆಟ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಯಾರ್ಯಾರಿಗೆ ಮುಂದೆ ಒಂದು ಮನೆ ಕಟ್ಟಬೇಕು ಅನ್ನುವಂಥ ಕನಸಿದೆ ಮತ್ತು ನಂಬಿಕೆ ಇದೆ, ಅವರು ಎಸ್ ಐ ವಿಲ್ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸ್ನೇಹಿತರೆ, ಇವತ್ತು ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ನಲ್ಲಿ ಎಷ್ಟು ಜನಕ್ಕೆ ಮನೆ ಕಟ್ಟಬೇಕು ಅನ್ನುವಂಥ ಕನಸಿದೆ ತಿಳ್ಕೊಬೇಕು ಅಂತ ಅನ್ನಿಸ್ತು. ಜೊತೆಗೆ ನಿಮಗೆ ಮನೆ ಕಟ್ಟೋ ವಿಚಾರವಾಗಿ ಪ್ಲ್ಯಾನಿಂಗ್ ಆಗ್ಬೋದು, ಡಿಸೈನ್ಸ್ ಆಗ್ಬೋದು, ಆಮೇಲೆ ಕನ್ಸಲ್ಟೇಷನ್ ಆಗ್ಬೋದು, 3D ಆಗ್ಬೋದು, ಎಲಿವೇಷನ್ಸ್ ಆಗ್ಬೋದು, ಇಂಟೀರಿಯರ್ಸು, ಸ್ಟ್ರಕ್ಚರಲ್ ಯಾವುದೇ ವಿಚಾರವಾಗಾದರೂ ನನ್ನ ಕಡೆಯಿಂದ ಸಹಕಾರ ಬೇಕು ಅಂತಿದೆ, ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮತ್ತು ಸ್ಕ್ರೀನಲ್ಲೂ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೇರವಾಗಿ ಬೇಕಾದ್ರೆ ನನ್ನ ಆಫೀಸ್ಗೂ ಬಂದು ಭೇಟಿ ಮಾಡ್ಬೋದು. ನನ್ನ ಕಡೆಯಿಂದ ಮನೆ ಕಟ್ಟೋರಿಗೆ ಯಾವುದೇ ರೀತಿಯ ಸಹಕಾರ ಅಂದರೆ ವಾಸ್ತು ವಿಚಾರವೂ ಕೂಡ ನಿಮಗೆ ನನ್ನ ಕಡೆಯಿಂದ ಸಹಕಾರ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉನಾಚೇತ ಸಿವಿಲ್ ಇಂಜಿನಿಯರ್. ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಿಮ್ಮ ಮುಂದೆ ಇಟ್ಟಿರುವಂಥ ವಿಚಾರ ನಿಮ್ಮನೇ ಕನ್ಸ್ಟ್ರಕ್ಷನ್. ಮೊದಲನೇದಾಗಿ ಸೈಟ್ ಮಾರ್ಕಿಂಗು ಮತ್ತು ಅರ್ತ್ ವರ್ಕ್ ಎಕ್ಸ್ಕವೇಷನ್ ಅಂತ ಹೇಳ್ತೀವಿ. ಮಾರ್ಕಿಂಗ್ ಅನ್ನೋದು ಮನೆಯ ಮೊದಲ ಹೆಜ್ಜೆ. ಆದರೆ ಇಲ್ಲಿ ನಾವು ಮಾಡೋ ಒಂದು ತಪ್ಪಿನಿಂದ ಲೈಫ್ ಟೈಮ್ ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ಮು ನಿಮಗೆ ಕಾಡ್ತಾ ಇರುತ್ತೆ. ಅದನ್ನು ಹೇಗೆ ಸರಿಪಡಿಸೋದು? ನಾವು ಮೊದಲು ಪ್ಲ್ಯಾನ್ ಪ್ರಕಾರ ನಾರ್ತ್ ಡೈರೆಕ್ಷನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ನಂತರ 3-4-5 ಒಂದು ಟ್ರಯಾಂಗಲ್ ಮೆಥಡನ್ನ ಬಳಸಿ ರೈಟ್ ಆ್ಯಂಗಲ್ನ ಸೆಟ್ ಮಾಡಿ. ಇದು ನಾರ್ಮಲಾಗಿ ಎಲ್ಲ ಮೇಸ್ತ್ರಿಗಳು ಗೊತ್ತಿರುತ್ತೆ. ಡಯಾಗನಲ್ ಮೆಸರ್ಮೆಂಟ್ನ ಚೆಕ್ ಮಾಡಬೇಕಾಗುತ್ತೆ. ಅದು ತಪ್ಪಿದರೆ ಫೌಂಡೇಶನ್ನ ಮೂಲೆ ಮಟ್ಟ ಸರಿ ಬರಲ್ಲ. ಈ ಮಿಸ್ಟೇಕ್ಗಳು ನಮ್ಮಲ್ಲಿ ಬಹಳ ಕಾಮನ್ ಆಗಿದೆ. ಸರಿಪಡಿಸಿಲ್ಲ ಅಂತಂದರೆ ಹೊರಗಂತೂ ಖಂಡಿತವಾಗೂ ನಿಮಗಿರುತ್ತೆ. ಎಲ್ಲಕ್ಕೂ ಮೊದಲು ನಾವು ಸಾಯಿಲ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಕೆಲವೊಮ್ಮೆ ನಿಮಗೆ ರೆಡ್ ಸಾಯಿಲ್ ಬಂದರೆ ಅದು ಲೋಡ್ ಬೇರಿಂಗ್ ಕೆಪಾಸಿಟಿ ತುಂಬ ತೊಗೊಳುತ್ತೆ. ವೆಟ್ ಸಾಯಿಲ್, ತೇವದ ಮಣ್ಣೇನ ಬಂದರೆ ಅದಕ್ಕೆ ವೈಡ್ ಫುಟಿಂಗ್ ನೀವು ಹಾಕಬೇಕಾಗುತ್ತೆ. ನಿಮಗೆ ನಿಮ್ಮ ನಿವೇಶನ ಇನ್ ಕೇಸ್ ಬ್ಲ್ಯಾಕ್ ವಾಟರ್ ಸಾಯಿಲ್ ಇರುವಂಥ ಜಾಗದಲ್ಲಿ ಇತ್ತು ಅಂತಂದರೆ ಅದಕ್ಕೆ ಸ್ಯಾಂಡ್ ಬೆಡ್ ಆಗಲಿ, ಸೋಲಿಂಗ್ ಆಗಲಿ, PCCನ ಕಂಪಲ್ಸರಿ ಹಾಕಬೇಕು. ನೀವು ಮಳೆಗಾಲದಲ್ಲಿ, ರೈನಿ ಸೀಸನ್ನಲ್ಲಿ ಸಾಧ್ಯವಾದಷ್ಟು ಎಕ್ಸ್ಪ್ಲೋರೇಷನ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ನಾವು ಮನೆ ಕೆಲಸಕ್ಕೆ JCB ಬಳಸೋದು ಉತ್ಪನ್ನ, ಲೇಬರ್ ಬಳಸೋದು ಉತ್ಪನ್ನ ಯಾವುದು ಅಂತ ನೋಡೋಣ ಬನ್ನಿ. JCB ಬಳಸಿದ್ರೆ ಕೆಲಸ ಬೇಗ ಆಗುತ್ತೆ, ವೆಚ್ಚ ಕಡಿಮೆ ಆಗುತ್ತೆ. ಆದರೆ ಗುಂಡಿಗಳು ಸರಿಯಾಗಿ ಬರದೇ ಇರುವಂಥ ಕಾರಣ ಕಾಂಕ್ರೀಟು ತುಂಬ ವೇಸ್ಟ್ ಆಗುತ್ತೆ. ಅದೇ ನಾವು ಲೇಬರ್ ಬಳಸಿದಾಗ ಕೆಲಸ ನೀಟಾಗುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಕಾಂಕ್ರೀಟ್ ವೇಸ್ಟೇಜು ತುಂಬ ಕಡಿಮೆ ಇರುತ್ತೆ. ಆದರೆ ಸಮಯ ಮತ್ತು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮುಂದಿನ ಹಂತ ಫೌಂಡೇಶನ್ ಮತ್ತು ಸಂಪ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಇದು ಫೌಂಡೇಶನ್ ಅನ್ನೋದು ಮನೆಯ ಒಂದು ಬ್ಯಾಕ್ ಬೋನ್ ಇದ್ದಾಗೆ. ಸ್ಟ್ರಾಂಗ್ ಫೌಂಡೇಶನ್ ಇದ್ದರೆ ಅದು ಲಾಂಗ್ ಡ್ಯೂರಬಿಲಿಟಿ ಇರುತ್ತೆ. ನಾವು ಸ್ಯಾಂಡ್ ಬೆಡ್ ಆಗ್ಬೋದು, ಫೌಂಡೇಶನ್ನಲ್ಲಿ PCC ಕಾಂಕ್ರೀಟ್ ಆಗ್ಬೋದು. ಆ ಫೂಟಿಂಗ್ ಯಾವಾಗಲೂ ನಮ್ಮದು ಸ್ಟ್ರಕ್ಚರ್ ಡ್ರಾಯಿಂಗ್ ಪ್ರಕಾರನೇ ಇರಬೇಕು. ಇದು ಕಾಂಕ್ರೀಟ್ ಅಂತ ಬಳಸ್ತೀವಲ್ಲ, ಅದು M20 ಕಾಂಕ್ರೀಟ್ ಬಳಸಿ ಅಥವಾ ಸ್ಟ್ರಕ್ಚರ್ ಡಿಸೈನಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿ. ಮಿನಿಮಮ್ ಒಂದು 7 days ಕ್ಯೂರಿಂಗ್ ಆದರೂ ಇರಲೇಬೇಕು. ಪ್ಲಿಂತ್ ಬೀಮ್ ಹೈಟ್ ಅಂತ ಏನು ಹೇಳ್ತೀವಿ, ಅದು ಮಿನಿಮಮ್ ಗ್ರೌಂಡ್ ಲೆವೆಲಿಂದ 2 feet ಹೈಟ್ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಮನೆಗೆ ಬರುವಂತಹ ಡ್ಯಾಂಪ್ನೆಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ನಂತರ ಸಂಪ್ ಅಂತ ಏನು ಹೇಳ್ತೀವಿ, ಅದು ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯ ಮೂಲೆ ಇದ್ದಷ್ಟು ಒಳ್ಳೆಯದು. ಮಿನಿಮಮ್ 10,000 ಲೀಟ್ರ್ ಕೆಪಾಸಿಟಿ ಇದ್ದರೆ ತುಂಬ ಉತ್ತಮ. ಸಂಪನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಿದ್ರೆ ಅದು ಬ್ರಿಕ್ ವಾಲಾರು ಬಳಸ್ಬೋದು, ಕಾಂಕ್ರೀಟ್ ವಾಲ್ನಾರು ಬಳಸ್ಬೋದು. ನಿಮಗೆ ಬ್ರಿಕ್ ವಾಲ್ಸ್ ಅಂತಂದರೆ ಒಂದು 10ರಿಂದ 11 ರೂಪಾಯಿ ಪರ್ ಲೀಟರ್ಗೆ ಖರ್ಚು ಬೀಳುತ್ತೆ. ಕಾಂಕ್ರೀಟ್ ವಾಲ್ ಅಂತ ಬಂದರೆ ನಿಮ್ಗೆ ಅರೌಂಡ್ 25ರಿಂದ 30 ಚಿಲ್ಲರೆ ತನಕ ಕಾಸ್ಟ್ ವೈಸು ನಿಮ್ಗೆ ಆಗುತ್ತೆ. ಡಿಪೆಂಡ್ಸ್ ನಿಮ್ಮ ಕಾಸ್ಟನ್ನು ನೋಡಿಕೊಂಡು ಯಾವುದು ಬಳಸಬೇಕು ಅನ್ನೋದು ಆಲೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ. ಮಾರ್ಕೆಟ್ನಲ್ಲಿ ಮೆಟೀರಿಯಲ್ ಅನ್ನೋ ವಿಚಾರ ಅಂತ ಬಂದಾಗ ತುಂಬ ಮೆಟೀರಿಯಲ್ಗಳಿದೆ. ಸಿಮೆಂಟ್ನಲ್ಲಿ ಅಲ್ಟ್ರಾಟೆಕ್ ಬಳಸ್ಬೋದು, ACC, ಬಿರ್ಲಾ, ರ್ಯಾಮ್ಕೋ, ಇನ್ನೂ ಅನೇಕ ಕಂಪ್ನಿಗಳಿದೆ. ಸ್ಟೀಲ್ ಅಂತ ಬಂದಾಗ ಟಾಟಾ ಆಗಿರ್ಬೋದು, JSW ಆಗಿರ್ಬೋದು, ಕಾಮಧೇನು, ಪ್ರೈಮ್ ಗೋಲ್ಡು, ಯಾವುದಾದ್ರೂ ಆಗಿರ್ಬೋದು. ಆದರೆ ಅದನ್ನು ಸ್ಟೀಲ್ನ ಆರಿಸ್ಕೋಬೇಕಾದ್ರೆ ನೀವು ಪ್ರೀಮಿಯಂ ಗ್ರೇಡ್ ಸ್ಟೀಲನ್ನೇ ಆರಿಸ್ಕೊಳ್ಳಿ. ನಾವು ಮುಂದೆ ಕಾಲಮ್ಮು ಮತ್ತು RCC ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಕಾಲಮ್ಮು ನಿಮ್ಮನ್ನೇ ಸ್ಕೆಲಿಟನ್ ಅನ್ನೋದು ಖಂಡಿತ ನಿಜ. ಯಾಕೆಂದರೆ ನಾವು ಡಿಸೈನ್ನ ಮಾಡಬೇಕಾದ್ರೆ, ಕಾಲಮ್ ಹಾಕಬೇಕಾದ್ರೆ ಸ್ಟ್ರಕ್ಚರಲ್ ಡಿಸೈನ್ಸ್ ಏನು ಕೊಟ್ಟಿರ್ತಾರೆ ಆ ಪ್ರಕಾರನೇ ನಾವು ಮಾಡಬೇಕಾಗುತ್ತೆ.
ಕಾಂಕ್ರೀಟ್ ಅನ್ನೋದು M20 M25 ಕಾಂಕ್ರೀಟ್ ಬಳಸಿ. ಕಾಲಮ್ ಬಾಕ್ಸ್ ಹಾಕಬೇಕಾದ್ರೆ ಅಥವಾ ರೂಫ್ ಕಾಂಕ್ರೀಟ್ ಹಾಕಬೇಕಾದ್ರೆ ಶಟ್ರಿಂಗ್ ಅಂತ ಏನು ಮಾಡ್ತೀವಿ ಅದಕ್ಕೆ ಆಯಿಲ್ ಕೋಟಿಂಗ್ ಅಂತ ಮಾಡಿದ್ರೆ ಫಿನಿಶಿಂಗ್ ತುಂಬ ಕ್ಲೀನಾಗಿ ಬರುತ್ತೆ. ಜೊತೆಗೆ ಹನಿಕೋಮ್ ತಪ್ಪಿಸ್ಕೋಬೇಕು ಅಂತಂದರೆ ವೈಬ್ರೇಟನ್ನು ಬಳಸಿ. ಮಿನಿಮಮ್ ಕ್ಯೂರಿಂಗ್ 40 ಡೇಸ್ ಇರಲೇಬೇಕು. ರೆಡಿಮಿಕ್ಸ್ ಕಾಂಕ್ರೀಟ್ RMC ಇದು ಒಂದು ಯೂನಿಫಾರ್ಮ್ ಸ್ಟ್ರೆಂತ್ ಇರುತ್ತೆ, ಕೆಲಸ ಬೇಗ ಆಗುತ್ತೆ. ಈ ಗಾಡಿ ಬಂದಾಗ ಅವರನ್ನು ನೀವು ಒಂದ್ಸರಿ ಕೇಳಿದ್ರೆ ಸಾಧ್ಯವಾದಷ್ಟು ಕ್ಯೂಬ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಅವರು ಕೂಡ ಟೆಸ್ಟ್ ರಿಪೋರ್ಟ್ ನಿಮಗೆ ಕೊಡ್ತಾರೆ. ಜೊತೆಗೆ ನೀವು ಪ್ರೈವೇಟ್ ಟೆಸ್ಟ್ ಲ್ಯಾಬ್ಗಳಲ್ಲಿ ಸ್ಟ್ರೆಂತ್ ಏನಿದೆ ಅದು 1 ಡೇಗೆ ಏನು ಸ್ಟ್ರೆಂತ್ ಬರುತ್ತೆ, 7 ಡೇಸ್ಗೆ ಏನು ಬರುತ್ತೆ, 15 ಡೇಸ್ಗೆ ಏನು ಬರುತ್ತೆ, 21 ಡೇಸ್ 28 ಡೇಸ್ಗೆ ಯಾವ ರೀತಿ ಸ್ಟ್ರೆಂತ್ ಬೇಕು ಅನ್ನೋದು ಅದರಲ್ಲಿ ಬರುತ್ತೆ. ಟೆಸ್ಟ್ ಮಾಡಿ ರಿಪೋರ್ಟನ್ನು ನೀವು ತೊಗೊಬೋದು. ನಂತರ ವಾಲ್ ಕನ್ಸ್ಟ್ರಕ್ಷನ್ ಅನ್ನೋ ವಿಚಾರ ಬಂದರೆ ಈ ಔಟ್ರ್ ಗೋಡೆಗಳು 6 ಇಂಚಸ್ ಸಾಲಿಡ್ ಬ್ಲಾಕಾರು ಬಳಸ್ಬೋದು ಅಥವಾ 9 ಇಂಚಸ್ ಬ್ರಿಕ್ಕಾರು ಬಳಸ್ಬೋದು. ಬಟ್ ಡಿಸೈನ್ ಮಾತ್ರ ಆ ವಾಲ್ ಥಿಕ್ನೆಸ್ ತಕ್ಕಂತೆ ಡಿಸೈನ್ ಬದಲಾಗುತ್ತೆ. ಇನ್ಸೈಡ್ ವಾಲ್ಗಳು ಬ್ಲಾಕಲ್ಲಿ 4 ಇಂಚಸ್ ಬರುತ್ತೆ, ಬ್ರಿಕ್ಕಲ್ಲಿ 4.5 ಇಂಚಸ್ ಬ್ರಿಕ್ ಬರುತ್ತೆ. ಕನ್ಸ್ಟ್ರಕ್ಷನಲ್ಲಿ ಪ್ರಪೋರ್ಷನ್ ಅಂತ ಹೇಳ್ತೀವಿ, ಅದು ಮಾಡ್ರೋ ಪ್ರಪೋರ್ಷನ್ನು 1:6 ಮಿನಿಮಮ್ ಇರಲೇಬೇಕು. ನಮಗೆ ಉತ್ತಮವಾದ ಮೇಸ್ತ್ರಿ ದೊರಕಿದ್ರೆ ಅದರದ್ದು ಗೋಡೆ ಮಟ್ಟ ಆಗ್ಬೋದು, ತೂಗುಂಡಾಗ್ಬೋದು, ಪ್ರತಿಯೊಂದು ಕರೆಕ್ಟಾಗಿ ಚೆಕ್ ಮಾಡ್ಕೋತಾರೆ. ಕೆಲಸ ಕೂಡ ನೀಟಾಗಿರುತ್ತೆ. ಕ್ಯೂರಿಂಗ್ ನಾವು ಚೆನ್ನಾಗಿ ಮಾಡಿಕೊಂಡ್ರೆ ಸ್ಟ್ರೆಂತ್ ನಮ್ಮದು ಆಗುತ್ತಲ್ಲಿ ಖಂಡಿತ ಏನು ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಮನೆ ಕಟ್ಟಬೇಕಾದ್ರೆ ರೂಫ್ ಹೈಟ್ ಅಂತ ಏನು ಹೇಳ್ತೀವಿ ಅದು ಮಿನಿಮಮ್ 10 ಫೀಟ್ ಇರಲಿ. ಆವಾಗ ಗಾಳಿ ಬೆಳಕು ಎಲ್ಲ ತುಂಬ ನೀಟಾಗಿ ಬರುತ್ತೆ. ಗೋಡೆ ಕಟ್ಟೋ ವಿಚಾರನ ಮಾತಾಡಿದೆ. ಮುಂದೆ ಬರುವಂಥದ್ದೇ ಲಿಂಟ್ಲು ಮತ್ತು ರೂಫ್ ಸ್ಲ್ಯಾಬ್ ಅಂತ ಹೇಳ್ತೀವಿ. ನಾವು ಡೋರ್ ಮತ್ತು ವಿಂಡೋ ಮೇಲ್ಭಾಗ ಬರುವಂತಹ ಒಂದು ಕಾಂಕ್ರೀಟಿಗೆ ಲಿಂಟಲ್ ಬೀಮ್ ಕಾಂಕ್ರೀಟ್ ಅಂತ ಹೇಳ್ತೀವಿ. ಅದು ವಿಂಡೋ ಮತ್ತು ಡೋರ್ ಮೇಲೆ ಕಟ್ ಬೀಮ್ ಕೂಡ ಹಾಕ್ತಾರೆ, ಥ್ರೂ ಲಿಂಟ್ಲು ಕೂಡ ಹಾಕ್ತಾರೆ. ನಾವು ಸಾಧ್ಯವಾದಷ್ಟು ಥ್ರೂ ಲಿಂಟ್ಲು ಬಳಸಿದ್ರೆ ನಿಮಗೆ ಕ್ರ್ಯಾಕ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಬಾತ್ರೂಮ್ಗಳ ಮೇಲೆ ಅಲ್ಲಿ ಸ್ಲ್ಯಾಬನ್ನು ಹಾಕಿದ್ರೆ ಲಾಫ್ಟ್ ಸ್ಲ್ಯಾಬ್ ಅಂತ ಹೇಳ್ತೀವಿ, ಅದು ಮಿನಿಮಮ್ 4 ಇಂಚಸ್ ಇರಲಿ. ಗೋಡೆ ಕಟ್ಟಾಯಿತು, ಲಿಂಟ್ಲ್ ಹಾಕ್ತೀವಿ, ಲಿಂಟ್ಲ್ ಆದಮೇಲೆ ಬರುವಂಥದ್ದೇ ರೂಫ್ ಕಾಂಕ್ರೀಟ್. ಅದು ಹಾಕೋದಕ್ಕಿಂತ ಮುಂಚೆ ಶಟ್ರಿಂಗನ್ನು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಶಟ್ರಿಂಗ್ ಎಲ್ಲ ಆದಮೇಲೆ ಸ್ಟೀಲ್ ಕಟ್ಟಬೇಕಾಗುತ್ತೆ. ಸ್ಟೀಲ್ ಕಟ್ಟಿದ ನಂತರನೇ ನಾವು ಕಾಂಕ್ರೀಟ್ ನಾವು ಯೂಸ್ ಮಾಡಬೇಕಾಗುತ್ತೆ. ಸ್ಲ್ಯಾಬ್ ಥಿಕ್ನೆಸ್ಸು ಮಿನಿಮಮ್ 5 ರಿಂದ 6 ಇಂಚು ಇರಲೇಬೇಕಾಗುತ್ತೆ. ರೂಫ್ ಸ್ಲ್ಯಾಬ್ನ ಕ್ಯಾಸ್ಟ್ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡಬೇಕು? ಎಲೆಕ್ಟ್ರಿಕಲ್ ಕಾಂಡ್ಯೂಟ್ನ ಹಾಕೋಬೇಕಾಗುತ್ತೆ. ಸೀಲಿಂಗ್ ಫ್ಯಾನ್ಸ್ನ ಕರೆಕ್ಟ್ ಪ್ರೊವಿಷನ್ ಮಾಡ್ಕೋಬೇಕಾಗುತ್ತೆ. ಈ ಡ್ರೈನೇಜ್ ಪೈಪ್ಲೈನ್ಸ್ ಏನು ಹೇಳ್ತೀವಿ ಅದನ್ನೆಲ್ಲನೂ ಅಳವಡಿಸ್ಕೋಬೇಕಾಗುತ್ತೆ. ಈಗ ನಾವು ಪ್ರಾಪರ್ ಶಟ್ರಿಂಗನ್ನು ಮಾಡ್ಕೊಂಡಿದ್ರೆ ಕಾಂಕ್ರೀಟ್ ಕೂಡ ತುಂಬ ಲೆವೆಲಾಗಿ ನೀಟಾಗಿ ಬರುತ್ತೆ. ಕ್ಯೂರಿಂಗ್ ಮಿನಿಮಮ್ 14 ಡೇಸ್ ಮಾಡಿ. ಸೆಂಟ್ರಿಂಗ್ ರಿಮೂವ್ ಮಾಡಬೇಕಾದ್ರೆ ನೀವು ಮಿನಿಮಮ್ 21 ಡೇಸ್ ಟೈಮ್ ತೊಗೊಳ್ಳಿ. 21 ಡೇಸ್ ಕೊಟ್ಟರೆ ಸ್ಟ್ರೆಂತು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಬರೋದು ಸ್ಟೇ ಕೇಸು ಮತ್ತು ಫಸ್ಟ್ ಫ್ಲೋರ್ ಡಿಸೈನ್ಸ್. ಈ ಸ್ಟೇ ಕೇಸ್ ಅನ್ನೋದು ಹೆಂಗೆ ಅಂದರೆ ಮನೆಯ ಲುಕ್ಕನ್ನೇ ಬದಲಾಯಿಸುವಂಥ ಒಂದು ಮುಖ್ಯವಾದ ಭಾಗ. ಅದರಲ್ಲಿ ಥ್ರೆಡ್ ಮತ್ತು ರೈಸರ್ ಅಂತ ಹೇಳ್ತೀವಿ. ಥ್ರೆಡ್ ಮಿನಿಮಮ್ ಒಂದು 10 ಇಂಚ್ ಇಟ್ಟಿರ್ತೀವಿ. ರೈಸರ್ ಅನ್ನೋದು 6 to 7 ಇಂಚಸ್ ತನಕ ನಾವು ಬಳಸ್ಬೋದು. ಏಕೆಂದರೆ ಒಂದು ಫ್ಲೋರ್ ಕೆಳಗಿಂದ ಮೇಲೆ ಕತ್ತಬೇಕು ಅಂದರೆ ಮಿನಿಮಮ್ 21 ಸ್ಟೆಪ್ಸ್ ಬರುತ್ತೆ. ಆವಾಗ ಸಾಧ್ಯವಾದಷ್ಟು 6 ಇಂಚಸ್ ಇಟ್ಟರೆ ಬೆಟ್ರ್. ಕೆಲವೊಂದು ಸಲ ಸಾಧ್ಯವಾಗಿಲ್ಲ ಅನ್ನುವಂಥ ಸಂದರ್ಭ ಬಂದರೆ ಒಂದು ಅರ್ಧ ಇಂಚು ಅಥವಾ 1 ಇಂಚ್ ತನಕ ಎತ್ತರ ಮಾಡ್ಬೋದು ನೀವು. ಸ್ಟೇ ಕೇಸ್ನ RCC ಮಾಡಿದ್ರೆ ಡ್ಯೂಯಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಅದೇ ರೀತಿ ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ನು ಕೂಡ ಸೇಮ್ ಪ್ರೊಸೀಜರ್ನೇ ಬಳಸ್ಬಿಟ್ಟು ಮಾಡಬೇಕಾಗುತ್ತೆ. ಇಲ್ಲಿ ಫೌಂಡೇಶನ್ ಒಂದು ಮಾತ್ರ ಇರಲ್ಲ, ಗೋಡೆ, ಲಿಂಟಲ್, ರೂಫು ಪ್ರತಿಯೊಂದನ್ನು ಕೂಡ ಗ್ರೌಂಡಲ್ಲಿ ಏನು ಮಾಡೋದೋ ಅದನ್ನೇ ಮಾಡಬೇಕಾಗುತ್ತೆ. ಮುಂದೆ ಬರುವಂಥದ್ದು ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಮತ್ತು ವುಡ್ ಫ್ರೇಮ್ಸ್. ಈ ಹಂತದಲ್ಲಿ ಕನ್ಸಿಲ್ಡ್ ವೈರಿಂಗು ಮತ್ತು ಪ್ಲಂಬಿಂಗ್ ಪೈಪ್ಲೈನ್ನ ನಾವು ಹಾಕಬೇಕಾಗುತ್ತೆ. ಜೊತೆಗೆ ಈ ಸ್ವಿಚ್ ಬಾಕ್ಸಸ್ಸು, ಕಾಂಡ್ಯೂಟ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ ನಂತರನೇ ನೀವು ಪ್ಲಾಸ್ಟಿಂಗ್ ಮಾಡಬೇಕು. ಬಾತ್ರೂಮ್ಗಳಲ್ಲಿ ಈ ಪ್ಲಂಬಿಂಗ್ ವರ್ಕ್ ಮುಗಿದ ನಂತರ ಲೀಕೇಜ್ ಟೆಸ್ಟನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ನಾವು ಪ್ಲಂಬಿಂಗ್ ಲೈನನ್ನು ಬಳಸಬೇಕಾದ್ರೆ CPVC ಬಳಸಿ, ತುಂಬ ಒಳ್ಳೆಯದು. ಅದರಲ್ಲಿ ಆಶೀರ್ವಾದ್ ಕಂಪ್ನಿ ಆಗ್ಬೋದು, ಫಿನಾಲ್ಸ್ ಕಂಪ್ನಿ ಆಗ್ಬೋದು, ಒಳ್ಳೊಳ್ಳೆ ಪ್ರಾಡಕ್ಟನ್ನು ಕೊಡ್ತಾ ಇದೆ, ಬಳಸ್ಬೋದು. ಪ್ರೆಸರ್ ಟೆಸ್ಟನ್ನು ಕಂಪಲ್ಸರಿ ಮಾಡಲೇಬೇಕು. ಎಲೆಕ್ಟ್ರಿಕಲ್ ವೈರನ್ನು ವಿಚಾರ ಅಂತ ಬಂದಾಗ ನಿಮಗೆ ಪಾಲಿಕ್ಯಾಬ್ ಆಗ್ಬೋದು, ಹ್ಯಾವಲ್ಸ್ ಆಗ್ಬೋದು. ಸ್ವಿಚಸ್ ಅಂತ ಬಂದಾಗ GM, ಲೆಗ್ರಾಂಡ್, ಲಿಶಾ ಯಾವ್ದು ಬೇಕಾದ್ರೂ ಬಳಸಿ. ಡಿಸ್ಟ್ರಿಬ್ಯೂಷನ್ ಬಾಕ್ಸನ್ನು ಫ್ಲೋರ್ ವೈಸು ಅಳವಡಿಸೋದನ್ನ ಖಂಡಿತ ಮರಿಬೇಡಿ. ಈ ಡೋರ್ ಫ್ರೇಮ್ಸ್ ಅಂತ ಬಂದಾಗ ಟೀಕುಡ್ ಬಳಸಿ, ಸಾಲ್ ಬಳಸಿ. ಬಟ್ ಡೋರ್ಸ್ಗೆಲ್ಲ ಒಂದು ಟರ್ಮೇಟ್ ಟ್ರೀಟ್ಮೆಂಟ್ಸ್ನ ಸಾಧ್ಯವಾದಷ್ಟು ಮಾಡಿಸ್ಕೊಳ್ಳಿ. ಪ್ಲಾಸ್ಟಿಂಗ್ ವಿಚಾರ ಅಂತ ಬಂದಾಗ ಪ್ಲಾಸ್ಟಿಂಗ್ ಆ್ಯಂಡ್ ಫ್ಲೋರಿಂಗ್. ನಾವು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಯಾವಾಗಲೂ ಪ್ರಪೋರ್ಷನ್ 1:6 ಇರಲಿ. ಬಾತ್ರೂಮ್ ಮತ್ತು ಸಂಖ್ಯೆ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಮಿನಿಮಮ್ 1:4 ಪ್ರಪೋರ್ಷನ್ ಬಳಸಿ. ಜೊತೆಗೆ ವಾಟರ್ ಪ್ರೂಫಿಂಗ್ ಕಾಂಪೌಂಡ್ ಆ್ಯಡ್ ಮಾಡೋದು ಖಂಡಿತ ಮರಿಕೆ ಹೋಗ್ಬೇಡಿ. ಮುಂದದು ಫ್ಲೋರಿಂಗ್ ಮೆಟೀರಿಯಲ್ಸ್. ಡಿಪೆಂಡ್ಸ್ ಆನ್ ಬಡ್ಜೆಟ್. ನಮಗೆ ಕಾಸ್ಟ್ ಕಡಿಮೆ ಇತ್ತು ಅಂದರೆ ವೆಟ್ರಿಫೈಡ್ ಯೂಸ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಕಾಸ್ಟ್ ಇದೆ ಅಂತಂದರೆ ಗ್ರಾನೈಟ್ ಬಳಸ್ಬೋದು, ಇಟಾಲಿಯನ್ ಮಾರ್ಬಲ್ ಬಳಸ್ಬೋದು. ಬಾತ್ರೂಮ್ಸ್ಗೆಲ್ಲ ಟೈಲ್ಸ್ ಬಳಸೋದು ತುಂಬ ಒಳ್ಳೆಯದು. ಬಾತ್ರೂಮ್ನಲ್ಲಿ ನಾವು ಟೈಲ್ಸನ್ನು ಫ್ಲೋರಿಂಗ್ ಟೈಲ್ಸ್ ಹಾಕಬೇಕಾದ್ರೆ ಸ್ಲೋಪ್ ಕರೆಕ್ಟಾಗಿ ಡ್ರೈನೇಜ್ ಕಡೆ ಸ್ಲೋಪನ್ನು ಕೊಟ್ಟರೆ ತುಂಬ ಒಳ್ಳೆಯದು.
ಮನೆ ಫ್ಲೋರಿಂಗ್ ಮಾಡಬೇಕಾದ್ರೆ ಫ್ಲೋರಿಂಗ್ ಮುಗಿದ ನಂತರ ಮಿನಿಮಮ್ ಒಂದು 4 ಇಂಚಸ್ ಕಟ್ಟಿಂಗ್ನ ಆಲ್ ಡೌನ್ ಕೊಟ್ಟಾಗ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ. ನಾವು ಮೇನ್ ಡೋರ್ ಯಾವಾಗಲೂ ಟೀಕ್ ಡೋರ್ ಬಳಸ್ತೀವಿ. ಅದು ಬರ್ಮಾ ಬಾರ್ಡ್ರ್ ಆಗ್ಬೋದು, ಬರ್ಮಾ ಟೀಕ್ ಆಗ್ಬೋದು, ಯಾಕೆಂದರೆ ಅದು ತುಂಬ ಡೆಕೋರೇಟಿವ್ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ಒಳ್ಳೆ ಮರನ ಯೂಸ್ ಮಾಡ್ತೀವಿ. ಇನ್ಸೈಡ್ ಡೋರ್ಸ್ ಅಂತ ಬಂದಾಗ ಹೊನ್ನೆ ಮರ, ನೀಮು, ಟೀಕ್ ಬಳಸ್ಬೋದು, ರೆಡ್ ಸಾಲ್ ಬಳಸ್ಬೋದು, ಇನ್ನೂ ಹಲವಾರು ಮರಗಳೆಲ್ಲ ಇದೆ. ಅದು ಡಿಪೆಂಡ್ಸ್ ಆನ್ ಕ್ವಾಲಿಟಿ ನೋಡಿಕೊಂಡು ಯೂಸ್ ಮಾಡ್ಬೋದು. ವಿಂಡೋ ಅಂತ ಬಂದಾಗ ವುಡ್ ವಿಂಡೋ ಬಳಸ್ಬೋದು, UPVC ಬಳಸ್ಬೋದು, ಅಲ್ಯೂಮಿನಿಯಂ ವಿಂಡೋ ಬಳಸ್ಬೋದು. ಡಿಪೆಂಡ್ಸ್ ಆನ್ ಕಾಸ್ಟ್ ನೋಡಿಕೊಂಡು ಇಂಜಿನಿಯರ್ನ ಮಾರ್ಗದರ್ಶನ ತೊಗೊಂಡು ಯಾವ್ದು ಬೇಕು ಅದು ಬಳಸ್ಕೊಳ್ಳಿ. ಗ್ರಿಲ್ಸ್ ಅನ್ನೋ ವಿಚಾರ ಅಂತ ಬಂದರೆ MS ಪೌಡರ್ ಕೋಟೆಡನ್ನು ಬಳಸೋದು ತುಂಬ ಒಳ್ಳೆಯದು. ನಾವು ಡೋರ್ಗೆ ಪಾಲಿಷ್ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ಮುಂಚೆ ನಾವು ಒಂದ್ಸರಿ ಅಲೈನ್ಮೆಂಟ್ ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಪಾಲಿಷ್ ಮಾಡಿದ ನಂತರ ಸರಿಪಡಿಸೋಕ್ಕಾಗಲ್ಲ. ನೆಕ್ಸ್ಟು ವಾಲ್ ಪಟ್ಟಿ, ಪೇಂಟಿಂಗ್ ಆ್ಯಂಡ್ ಸೀಲಿಂಗ್. ಒಂದು ಕ್ವಾಲಿಟಿ ಹೌಸ್ ಅಂತಂದರೆ ಒಂದು ಸ್ಮೂತ್ ವಾಲ್ ಫಿನಿಶಿಂಗ್ ಇದ್ದರೆ ಅದು ಒಂದು ಕ್ವಾಲಿಟಿ ಹೌಸ್ ಅಂತ ನಿಮಗೆ ಫೀಲ್ ಆಗುತ್ತೆ. ನಾವು ಪೇಂಟ್ ಮಾಡೋಕ್ಕಿಂತ ಮುಂಚೆ ವಾಲ್ ಪಟ್ಟಿ, ಪ್ರೈಮರು, ಎಮಲ್ಷನ್ ಆಗ್ಬೋದು, ಅಂದರೆ ಆಯಿಲ್ ಎಮಲ್ಷನ್ನು, ಪ್ರೀಮಿಯಮ್ ಎಮಲ್ಷನ್ನು, ಡಿಪೆಂಡ್ಸ್ ಆನ್ ಯಾವುದು ಬೇಕಾಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ಫಾಲ್ ಸೀಲಿಂಗ್ ಮಾಡಬೇಕಾದ್ರೆ POP ಫಾಲ್ ಸೀಲಿಂಗ್ ಅಂತ ಬರುತ್ತೆ. ಇವಾಗ ತುಂಬ ಐಟಮ್ಗಳು ಮಾರ್ಕೆಟಿಗೆ ಬಂದಿದೆ. ಜೊತೆಗೆ LED ಲೈಟ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಮುಂದಿನ ಹಂತ ಸ್ಯಾನಿಟರಿ ಆ್ಯಂಡ್ ಫಿಕ್ಚರ್ಸ್. ನಾವು ಬಾತ್ರೂಮ್ ಫಿಟ್ಟಿಂಗ್ ಅಂತ ಬಂದಾಗ ನೀವು ಜಾಗ್ವಾರ್ ಬಳಸ್ಕೊಳ್ಳಿ, ಹಿಂಡೋರ್ ಬಳಸ್ಕೊಳ್ಳಿ. ಮಾರ್ಕೆಟಲ್ಲಿ ತುಂಬ ಐಟಮ್ಗಳಿದೆ. ಜಾಗ್ವಾರ್ ಮತ್ತು ಹಿಂಡೋರು ತುಂಬ ಚೆನ್ನಾಗಿದೆ. ಕ್ಲೋಸೆಟ್ಸ್ ಅಂತ ಬಂದಾಗ ಸೆರಾ ಇದೆ, ಪ್ಯಾರಿವೇರ್ಸ್ ಚೆನ್ನಾಗಿದೆ. ಕಿಚನ್ ಸಿಂಕನ್ನು SS ಸಿಂಕನ್ನು ನೀವು ಬಳಸ್ತೀನಿ ಅಂತ ಆಸೆ ಪಟ್ಟರೆ ಮಿನಿಮಮ್ 304 ಗ್ರೇಡ್ ಇರಲೇಬೇಕಾಗುತ್ತೆ. ಸಿಲಿಕಾನ್ ಸಿಲೆಂಟ್ ಎಲ್ಲ ಕಡೆ ನಾವು ಯೂಸ್ ಮಾಡಿದ್ರೆ ಕೆಲವೊಂದು ಲೀಕೇಜ್ನ ಅವಾಯ್ಡ್ ಮಾಡ್ಬೋದು. ಅದು ಬಾತ್ರೂಮ್ಗಳಲ್ಲಿ ಇಂಪಾರ್ಟೆಂಟು. ಕಾಂಪೌಂಡ್ ವಾಲ್ ಆ್ಯಂಡ್ ಫೈನಲ್ ಟಚ್. ಈ ಕಾಂಪೌಂಡ್ ವಾಲ್ ಮಿನಿಮಮ್ ಹೈಟು 5 to 6 ಫೀಟ್ ಇರಲಿ. ಗೇಟ್ ಅಂತ ಬಂದಾಗ MS ಓಪನ್ ಗೇಟ್ ಮಾಡ್ಬೋದು, ಸ್ಲೈಡಿಂಗ್ ಗೇಟ್ ಮಾಡ್ಬೋದು. ಆ್ಯಂಡ್ ದೆನ್ ಅದೇ ಗೇಟನ್ನು ನೀವು SSL ಬೇಕು, ನಾವು ಕಾಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ SS ಗೇಟ್ ಕೂಡ ಯೂಸ್ ಮಾಡ್ಬೋದು. ಬಟ್ ಗ್ರೇಡ್ ಮಿನಿಮಮ್ 304 ಇರಲಿ. ಎಕ್ಸ್ಟೀರಿಯರ್ ಪೇಂಟ್ ಅಂತ ಬಂದಾಗ ವೆದರ್ ಪ್ರೂಫ್ ಪೇಂಟನ್ನೇ ಬಳಸಿ. ಈಗ ಮಾರ್ಕೆಟಲ್ಲಿ ತುಂಬ ಕಂಪ್ನಿಗಳು ಬಂದಿದೆ, ಯೂಸ್ ಮಾಡ್ಬೋದು. ಮನೆ ಒಳಗಡೆ ಇನ್ ಕೇಸ್ ರೈಲಿಂಗ್ಸ್ ಯೂಸ್ ಮಾಡ್ತೀನಿ ಅಂದರೆ MS ರೈಲಿಂಗ್ ತುಂಬ ಬಳಕೆ ಕಡಿಮೆ ಮನೆ ಒಳಗಡೆ ಅಲ್ವಾ, ಹಾಗಾಗಿ SS ರೈಲಿಂಗನ್ನು ಬಳಸಿ. ಬಟ್ ಗ್ರೇಡ್ ಎಲ್ಲೂ 304 ಮಿನಿಮಮ್ ಬಳಸಿ. ಫೈನಲಿ ಓವರ್ ಟ್ಯಾಂಕು, ನೇಮ್ ಬೋರ್ಡು, ಮನೆ ಪೂರ್ತಿ ಕ್ಲೀನಿಂಗ್ ಮಾಡೋ ವಿಚಾರ ಆಗಿರ್ಬೋದು, ಲೀಕೇಜ್ ಆಗ್ಬೋದು, ಸೀಪೇಜ್ ವಿಚಾರ ಆಗ್ಬೋದು, ಅಥವಾ ಟೆಸ್ಟ್ಗಳೆಲ್ಲನೂ ಕಂಪಲ್ಸರಿ ಮಾಡಿಸಿ. ಬಟ್ಟು ಜೊತೆಗೆ ಲೈಟಿಂಗ್ ಇನ್ಸ್ಟಾಲೇಷನ್ ಅಂತ ಬರುತ್ತಲ್ಲ ಅದನ್ನು ಕೂಡ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಮನೆ ಒಂದು ಉತ್ತಮವಾದ ಮನೆ ನಿಮ್ಮ ಕೈಗೆ ಸೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಡೆಯಲ್ಲಿ ಕೆಲವು ಮಾತುಗಳು ನಿಮಗಾಗಿ. ಮನೆ ಕಟ್ಟೋದು ಸರಿಯಾದ ಮಾರ್ಗದಲ್ಲಿ ನಡೆದರೆ ಕ್ವಾಲಿಟಿ, ಸ್ಟ್ರೆಂತ್, ಸೇಫ್ಟಿ ಆ್ಯಂಡ್ ಕಂಫರ್ಟ್ ಎಲ್ಲ ನಿಮ್ಮದಾಗುತ್ತೆ. ಚೀಪ್ ಮೆಟೀರಿಯಲ್ನೆಲ್ಲ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನಾವು ಪ್ರೀಮಿಯಂ ಮೆಟೀರಿಯಲ್ಸ್ನ ಬಳಸಿದ್ರೆ ಬೆಟರ್ ಲೈಫ್ ಸ್ಪ್ಯಾನು, ರೀಸೇಲ್ ವ್ಯಾಲ್ಯೂ ಕೂಡ ಆ ಮನೆಗೆ ಸಿಗುತ್ತೆ. ನಿಮಗೆ ಕನ್ಸ್ಟ್ರಕ್ಷನ್ ವಿಚಾರವಾಗಿ ಏನಾದರೂ ಟಿಪ್ಸ್ ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಪರ್ಸ್ನಲ್ಲಾಗಿ ಗೈಡೆನ್ಸ್ ಕೊಡ್ತೀನಿ. ಸ್ನೇಹಿತರೆ, ನಾನು ಈಗಾಗಲೇ ಕನ್ಸ್ಟ್ರಕ್ಷನ್ ವಿಚಾರವಾಗಿ ಉಳಿತಾಯ ಆಗ್ಬೋದು, ವಾಸ್ತು ವಿಚಾರ ಆಗ್ಬೋದು, ತಾಂತ್ರಿಕತೆ ವಿಚಾರವಾಗ್ಬೋದು, ಎಲ್ಲ ವಿಚಾರವಾಗಿ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ನಿಮಗೆ ಅದರಲ್ಲಿ ಉಪಯುಕ್ತವಾದ ಮಾಹಿತಿಗಳು ನಿಮಗೆ ಸಿಗುತ್ತೆ. ಜೊತೆಗೆ ನಾನು ಕಡೆಯದಾಗಿ ಮಾಡಿದಂಥ ವಿಡಿಯೋ ಸಿಮೆಂಟ್ಸ್ ಬಗ್ಗೆ ಮಾಡಿದ್ದೀನಿ. ಅದು ಮಾರ್ಕೆಟ್ನಲ್ಲಿ ಸಿಗುವಂಥ ಉತ್ತಮವಾದ ಸಿಮೆಂಟ್ಗಳು, ಆ ಸಿಮೆಂಟ್ಗಳ ಬಳಕೆ ಹೇಗೆ ಅನ್ನೋ ವಿಚಾರವಾಗಿ ತಿಳಿಸಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಉತ್ತಮವಾದ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.